ಹಲೋ ಸ್ನೇಹಿತರೆ, ನಮಸ್ಕಾರ. ರಾಜ್ಯಾದ್ಯಂತ ರೇಷನ್ ಕಾರ್ಡ್ ಇರೋರಿಗೆ ಆಹಾರ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ನಿಯಮ ಮೀರಿದ ಲಕ್ಷಾಂತರ ಕಾರ್ಡ್ಗಳು ಇಂದಿನಿಂದಲೇ ದಿಢೀರ್ ರದ್ದು. ಹೌದು ಸ್ನೇಹಿತರೆ, ಇನ್ನೊಂದು ಕಡೆ ವಾಹನ ಸಂಚಾರರೇ ತಕ್ಷಣ ಅಲರ್ಟ್ ಆಗಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮತ್ತು RC ಕಾರ್ಡ್ಗೆ ಸಾರಿಗೆ ಇಲಾಖೆ ನೀಡಿದೆ ಕೊನೆಯ ಗಡುವು ಪ್ರಕಟ. ಅದೇ ರೀತಿ ಕೊನೆಯದಾಗಿ ಮುಂದಿನ 48 ಗಂಟೆಗಳ ಕಾಲ ಕರಾವಳಿ ಮತ್ತು ಮಲೆನಾಡಿನ ಜನರೇ ಹುಷಾರ್. ಹವಾಮಾನ ಇಲಾಖೆಯಿಂದ ಭೀಕರ ಮಳೆಯ ರೆಡ್ ಅಲರ್ಟ್ ಘೋಷಣೆ. ಪ್ರತಿಯೊಂದು ಮಾಹಿತಿಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಮೊದಲನೆಯದಾಗಿ ರೇಷನ್ ಕಾರ್ಡ್ ಗ್ರಾಹಕರು ಕಡ್ಡಾಯವಾಗಿ ತಿಳಿಯಬೇಕಾದ ವಿಷಯ. ರಾಜ್ಯದಲ್ಲಿ ಅನರ್ಹ BPL ಕಾರ್ಡ್ಗಳನ್ನು ಪತ್ತೆ ಹಚ್ಚುತ್ತಿರುವುದು ಆಹಾರ ಇಲಾಖೆ ಈಗ ಮತ್ತೊಂದು ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಯಾರೆಲ್ಲ ಸುಳ್ಳು ಆದಾಯ ಪ್ರಮಾಣ ಪತ್ರ ನೀಡಿ ಅಥವಾ ತಪ್ಪು ಮಾಹಿತಿ ಕೊಟ್ಟು BPL ಕಾರ್ಡ್ ಪಡೆದುಕೊಂಡರೂ ಉಚಿತ ಅಕ್ಕಿ ಮತ್ತು ಅನ್ನಭಾಗ್ಯದ ಹಣ ಪಡೆಯುತ್ತಿದ್ದಾರೋ ಅಂತವರಿಂದ ಇದುವರೆಗೆ ಪಡೆದ ಅಕ್ಕಿಯ ಮಾರುಕಟ್ಟೆ ಮೌಲ್ಯದ ಹಣವನ್ನು ದಂಡ ರೂಪದಲ್ಲಿ ವಸೂಲಿ ಮಾಡಲು ಸರ್ಕಾರ ಆದೇಶಿಸಿದೆ. ನಿಮ್ಮ ಬಳಿ ಅನರ್ಹ ಕಾರ್ಡ್ ಇದ್ದರೆ ತಕ್ಷಣವೇ ತಾಲೂಕು ಕಚೇರಿಗೆ ಹೋಗಿ ಸರೆಂಡರ್ ಮಾಡಿ, ಇಲ್ಲದಿದ್ದರೆ ಕಾನೂನು ಕ್ರಮ ಗ್ಯಾರಂಟಿ ಅಂತ ಆಹಾರ ಇಲಾಖೆ ಖಡಕ್ ಎಚ್ಚರಿಕೆ ನೀಡಿದೆ. ಹಿಂದೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಆನ್ಲೈನ್ನಲ್ಲಿ ಚೆಕ್ ಮಾಡಿಕೊಳ್ಳಿ. ಇನ್ನು ಇಂದಿನ ಎರಡನೆಯ ಪ್ರಮುಖ ಸುದ್ದಿ ಪ್ರತಿಯೊಂದು ವಾಹನ ಸವಾರರಿಗೆ ಅನ್ವಯಿಸುತ್ತದೆ. ನಿಮ್ಮ ಬಳಿ ಇರುವ ಹಳೆಯ ಕಾಗದದ ರೂಪದ ಅಥವಾ ಹರಿದು ಹೋಗಿರುವ ಡ್ರೈವಿಂಗ್ ಲೈಸೆನ್ಸ್ ಮತ್ತು RC ಬುಕ್ಗಳನ್ನು ಕಡ್ಡಾಯವಾಗಿ ಹೊಸ ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ ಅಥವಾ ಚಿಪ್ ಆಧಾರಿತ ಕಾರ್ಡ್ಗಳಿಗೆ ಬದಲಾಯಿಸಿಕೊಳ್ಳಿ. ಸಾರಿಗೆ ಇಲಾಖೆ ಈ ತಿಂಗಳು ಕೊನೆಯ ಗಡುವನ್ನು ನೀಡಿದೆ. ನಿಮ್ಮ ದಾಖಲೆಗಳು ಮಸುಕಾಗಿದ್ದರೆ ಅಥವಾ ಹಳೆಯದಾಗಿದ್ದರೆ ರಸ್ತೆ ತಪಾಸಣೆ ವೇಳೆ ಟ್ರಾಫಿಕ್ ಪೊಲೀಸರು ಅದನ್ನು ಅಮಾನ್ಯ ಎಂದು ಪರಿಗಣಿಸಿ ಭಾರೀ ದಂಡ ವಿಧಿಸುವ ಸಾಧ್ಯತೆ ಇದೆ. ಹಾಗಾಗಿ ತಕ್ಷಣವೇ ಸಾರಿಗೆ ಇಲಾಖೆಯ ಪರಿವಾಹನ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ನಿಮ್ಮ ಹತ್ತಿರದ RTO ಕಚೇರಿಯಲ್ಲಿ ಆನ್ಲೈನ್ ಮೂಲಕ ಡುಪ್ಲಿಕೇಟ್ ಸ್ಮಾರ್ಟ್ ಕಾರ್ಡ್ಗಾಗಿ ಹಿಂದೆ ಅಪ್ಲಿಕೇಶನ್ ಮಾಡಿಸಿಕೊಳ್ಳಿ. ಕೊನೆಯದಾಗಿ ಸ್ನೇಹಿತರೆ, ಪ್ರಕೃತಿಯ ವಿರೂಪಕ್ಕೆ ಸಂಬಂಧಿಸಿದ ಅತ್ಯಂತ ಜರೂರಾದ ಸುದ್ದಿ. ಹವಾಮಾನ ಇಲಾಖೆಯು ಮುಂದಿನ 48 ಗಂಟೆಗಳ ಕಾಲ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಮಲೆನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಭೀಕರ ಮಳೆಯ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ನದಿ ಪಾತ್ರದಲ್ಲಿರೋ ಜನ ಹಾಗೂ ಪ್ರವಾಸಿಗರು ಜಲಪಾತಗಳ ಹತ್ತಿರ ಹೋಗಬೇಡಿ ಅಂತ ಜಿಲ್ಲಾಡಳಿತ ಎಚ್ಚರಿಸಿದೆ. ನಿಮ್ಮ ಊರಿನಲ್ಲಿ ಮಳೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೌದು ಸ್ನೇಹಿತರೆ, ಮತ್ತು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.